ಬಿ ರಿಪೋರ್ಟು ಇವತ್ತಲ್ಲ, ನಾವು ಯಾವತ್ತು ಜೈಲಿನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಆವಾಗಲೇ ಅದಕ್ಕೆ ಪೀಠಿಕೆ ಆಗಿಬಿಟ್ಟಿದೆ. ಅಂದರೆ ಹೊನ್ನಾವರ ಕೋರ್ಟ್ನಲ್ಲಿ ನಮಗೆ ಬೇಲ್ ಸ್ಯಾಂಕ್ಷನ್ ಮಾಡೋ ಹೊತ್ತಿಗೆ ಸೆಪ್ಟೆಂಬರ್ 2014 ಕೋರ್ಟ್ ಹೇಳಿದೆ, ಇಲ್ಲಿಯ ತನಕ ಕಂಪ್ಲೇಂಟ್ ಕೊಟ್ಟವರ ಕಡೆಯಿಂದ ಯಾವುದೇ ಪ್ರಬಲವಾದ ಸಾಕ್ಷಿ ಆಧಾರಗಳನ್ನು ಕೊಟ್ಟಿಲ್ಲ, ಅದರಿಂದ ಬೇಲ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಬೇಲ್ ಆರ್ಡರ್ಸಲ್ಲಿ. ಅದೇ ರೀತಿ ನಮ್ಮ ಅಣ್ಣನ ಬೇಲ್ ಅಪ್ಲಿಕೇಶನ್ಗೆ ಸೆಪ್ಟೆಂಬರ್ನಲ್ಲಿ ಕಾರವಾರ ಸೆಷನ್ಸ್ ಕೋರ್ಟ್ನಲ್ಲಿ ಕೂಡ ಇದೇ ಮಾತು ಹೇಳಿದ್ದಾರೆ. ಇನ್ನೊಂದು ಏನಂದರೆ, ಕಂಪ್ಲೇಂಟ್ ಕೊಟ್ಟವನಿಗೆ ಯಾವುದೇ ಆದ ಸ್ಟೇಟಸ್ಸು ಇಲ್ಲ, ಅವನಿಗೆ ಯಾವುದೇ ಅಥರೈಸೇಷನು ಲೆಟರ್ ಆಗಲಿ ಯಾವುದೇ ಅಧಿಕಾರ ಪತ್ರವಾಗಲಿ ಯಾವುದೂ ಇಲ್ಲ. ಅವನು ಯಾವ ಆಧಾರದಲ್ಲಿ ಕಂಪ್ಲೇಂಟ್ ಕೊಟ್ಟ, ಈ ಕಂಪ್ಲೇಂಟಿಗೇ ಬೆಲೆ ಇಲ್ಲ ಅಂಥೇಳಿ ಇವನಿಗೆ ಏನು ಬೇಲ್ ಕೊಡ್ಬೋದು ಅಂಥೇಳಿ ಬೇಲ್ ಕೊಟ್ಟಿದ್ದಾರೆ. ಸೊ 2-2.5 ವರ್ಷ ಹಿಂದಿನಿಂದನೇ ಈ ಕೇಸಿಗೆ ಆಗಲೇ ಏನು ಇದರದ್ದು ಬಂಡವಾಳ ಏನು ಅಂತ ಹೇಳೋದು ಆವಾಗಲೇ ಬಯಲಾಗಿತ್ತು. ಜನ ಇದನ್ನು ಗಮನಿಸಿರಲಿಲ್ಲ. ಇದು ಮುಖ್ಯ ವಿಷಯ. ಎರಡನೇದು, ಅದು ಯಾವುದೋ ರೀತಿಯ ಹೇಳಿಕೆಗಳು ನಾವಂತೂ ಎಲ್ಲೂ ಪೊಲೀಸರ ಸ್ಟೇಷನಲ್ಲಾಗಲಿ ಇದರಲ್ಲಾಗಲಿ ನಮ್ಮ ಬಗ್ಗೆ ಏನು ಆರೋಪ ಇತ್ತು ಅದನ್ನು ಒಪ್ಪಿಕೊಂಡಿದ್ದೇವೆ ಅಂತ ಹೇಳೋದನ್ನು ನಾವು ಎಲ್ಲೂ ಯಾವತ್ತೂ ಕೊಟ್ಟಿಲ್ಲ. ಯಾವುದೋ ನಮಗೆ ನಾಮ ಹಾಕೋದಕ್ಕೆ ದುರುದ್ದೇಶದಿಂದ ಒಂದು ವಸ್ತುಗಳನ್ನು ವಶಪಡಿಸಿಕೊಳ್ಳೋ ಹೊತ್ತಿಗೆ ಏನೋ ಒಂದು 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 ಸ್ಟೇಟ್ಮೆಂಟ್ ಅವ್ರು ಮಾಡ್ಕೋತಾರೆ. ಅದು ವಸ್ತುಗಳ ಬಗ್ಗೆ ಸಂಬಂಧಪಟ್ಟಿದ್ದಷ್ಟೇ ವಿನಃ ಅದು ಯಾವುದೇ ಅಪರಾಧ ವಿಚಾರಣೆ ಹೇಳಿಕೆ ಏನಲ್ಲ ಅದು. ಆ ಸಂದರ್ಭದಲ್ಲಿ ಅವರು ಅದನ್ನು ಏನು ನೋಡಿದ್ದಾರೆ, ಏನು ಬರೆದಿದ್ದಾರೆ, ನಾವು ವಸ್ತು ಏನಿದೆ ಅಂತ ಹೇಳೋದನ್ನು ನಮಗೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ತೋರಿಸ್ತಾರೆ ಅಷ್ಟೇ ವಿನಃ ಇನ್ಯಾವುದನ್ನೇ ನಮಗೆ ಅವರು ಯಾರು ನಮಗೆ ತೋರಿಸಿಲ್ಲ, ಕೊಟ್ಟಿಲ್ಲ, ಓದಿ ಹೇಳಲೂ ಇಲ್ಲ. ಏನೋ ನಂಬಿಕೆ ಆ ಸಂದರ್ಭದಲ್ಲಿ ನಾವು ಹೆಂಗಿದೆಯೋ, ಯಾವ ಸ್ಥಾನದಲ್ಲಿ ಇದ್ದೀವಿ, ಈ ಥರ ಫಸ್ಟ್ ಟೈಮ್ ಕೇಸ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ಒಟ್ಟು ಭಯ ವಾತಾವರಣದಲ್ಲಿ ಇದ್ದಂತಾಗ ಅಂಥ ಹೇಳಿಕೆಗಳು ನಾವು ಯಾವುದೇ ಕೊಟ್ಟಿಲ್ಲ. ನಾವು ಕೋರ್ಟ್ನಲ್ಲಿ ಕೂಡ ಬೇಲ್ ಅಪ್ಲಿಕೇಶನ್ನು 27ನೇ ತಾರೀಕಿಗೆ ಹಾಕಿದಾಗಲೇ ನಾವು ನಿರ್ದೋಷಿಗಳು ನಿರಪರಾಧಿಗಳು ಅಂಥೇಳಿ ಆವಾಗಲೇ ಕೊಟ್ಟಿದ್ದೀವಿ. ಈ ಪಂಚನಾಮೆನೋ ಇನ್ನು ಏನೇನು ಡಾಕ್ಯುಮೆಂಟ್ ಇದೆ ಅವರು ರಿಕವರ್ ಮಾಡಿದ್ದಾರೆ ಅದನ್ನು ಅಷ್ಟೂ ಕೋರ್ಟಿಗೆ ಅವರು ನಮ್ಮನ್ನು ಕೇಸ್ ಹಾಕಿ 2 ದಿವಸದೊಳಗೆ ಕೋರ್ಟಿಗೆ ಪೊಲೀಸರು ಕೊಟ್ಟಿದ್ದಾರೆ, ಇವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿ ಅಂತ ಹೇಳ್ಕೊಂಡು. ಸೊ ಅದನ್ನೆಲ್ಲ ನೋಡಿಕೊಂಡು 2-3 ವಾರ ನಮ್ಮನ್ನು ಜೈಲಲ್ಲಿ ಇಟ್ಬಿಟ್ಟು ವಾದ ಪ್ರತಿವಾದ ಸುಮ್ಮನೆ ಅಡ್ಡಿಪಡಿಸ್ಕೊಂಡಿದ್ದರು ಅವ್ರ ಕಡೆ ವಕೀಲರು. ಬೈಲಿಗೆ ಹಿಯರಿಂಗಿಗೆ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಕೊನೆಗೂ 3 ವಾರ ಕಳೆದ ನಂತರ ಜೈಲು ಇಂದ ನಮ್ಮನ್ನು ಬಿಡುಗಡೆ ಮಾಡೋಕ್ಕೆ ಇವರು ಬೇಲ್ ಆರ್ಡರ್ ಕೊಡೋ ಹೊತ್ತಿಗೆ ಈ ಪಂಚನಾಮೆನೋ ಅಥವಾ ಇನ್ನೇನೇನೋ ಇವರು ಪೊಲೀಸ್ ದಾಖಲೆಗಳು ಇವ್ರ ಹತ್ರ ಇತ್ತು ಅದನ್ನು ಅಷ್ಟನ್ನು ಇವರು ಕೊಟ್ಟು ಅದನ್ನು ಕೋರ್ಟ್ ನೋಡಿ ಆಗಿದೆ. ಆವಾಗಲೇ ಕೋರ್ಟು ಇವರ ಮೇಲೆ ಎಂಥ ಆಧಾರನೂ ಇಲ್ಲ ಅಂತ ಹೇಳ್ಕೊಂಡು ಬೇಲ್ ಕೊಟ್ಟಿದೆ, ಬರೆದಿದೆ ಕೂಡ. ಬೇಲ್ ಕಾಪಿ ಬೇಕಿದ್ರೆ ಕಾಪಿಗಳನ್ನು ಕೊಡೋಕ್ಕೂ ನಮ್ಮ ಹತ್ರ ಇದೆ, ಅಥವಾ ಎಲ್ರಿಗೂ ಸಿಗುತ್ತೆ ಅದು ಕೋರ್ಟ್ನಲ್ಲಿ. ಆದ್ದರಿಂದ ಇದು ನಮಗೆ ಅನಿರೀಕ್ಷಿತ ಅಲ್ಲಾಗಿತ್ತು, ಆದರೂ ಸಂತೋಷ ಆಗಿದೆ. ಯಾಕೆಂದರೆ ಒಂದು ತನಿಖೆ ಅಂತೇಳಿ ಆದಮೇಲೆ ತನಿಖೆ ನಡಿಬೇಕು, ನಡೆದಿದೆ. ಇಷ್ಟೊಂದು ಸಮಯ ತಗೊಂಡಿದ್ದು ಕೂಡ ನಮಗೆ ಆಶ್ಚರ್ಯನೇ ಆಗಿದೆ. ಯಾಕೆಂದರೆ ಆ ಕಡೆಯಿಂದ ಏನೇನೋ ಮಾಡಿರಬೇಕು ಅಂತ ಹೇಳುವುದು ನಮಗೆ ಸಂಶಯನೇ ಅಥವಾ ಆಧಾರನೂ ಇದೆ. ಇದಕ್ಕೆ ಇವತ್ತಿಗೆ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳೋದು ಸಂತೋಷ ಆಗಿದೆ. 23ನೇ ದಿವಸ ಜೈಲಿನಲ್ಲಿ ಇದ್ದಂಥ ಸಂದರ್ಭ ನಾವು ಇನ್ನು ವಾಪಸ್ಸು ಈ ಸಮಾಜದೊಳಗೆ ಈ ಜೈಲಿನಿಂದ ಹೊರಗೆ ಹೋಗ್ತೀವೋ ಇಲ್ವೋ ಅಂತ ಹೇಳುವಂಥ ಒಂದು, ಯಾಕೆಂದರೆ ಇವನ ಭಯ, ಇವನ ಒಂದು ಈ ಆರೋಪಿ ನಾವು ಅತ್ಯಾಚಾರ ನಡೆದಿದೆ ಅಂತ ಹೇಳ್ಕೊಂಡು ನನಗೆ ಇವಳು ಜೂನ್ 30ಕ್ಕೆ ಆವಾಗ 2014ರಲ್ಲಿ ಹೇಳಿದಾಳೆ, ನಿರಂತರವಾಗಿ ನಡೀತಾ ಇತ್ತು ಅಂಥೇಳಿ. ಆವಾಗಿಂದ ಆವರಿಸಿದ ಭಯ, ಇಂಥ ದೊಡ್ಡ ಶಕ್ತಿ, ಇಂಥ ದೊಡ್ಡ ಜನ ಬೆಂಬಲ, ಹಣ ಮತ್ತು ಎಲ್ಲ ರೀತಿಯ ಸಾಮರ್ಥ್ಯನೂ ಇರುವಂಥ ವ್ಯಕ್ತಿ ಮತ್ತು ಒಂದು ಸಂಸ್ಥೆ, ಇಡೀ ನಾವು ಬರೀ ಒಬ್ಬರು ಅದರಿಂದಾಗಿ ಏನು ನಡಿಬೋದು, ನಾವು ಬರ್ತಾ ಇಲ್ವಾ ಹೊರಗೆ ಅಂತ ಹೇಳೋದೇ ಚಿಂತೆನೇ ಜಾಸ್ತಿ ಆಗ್ತಾ ಇದ್ದಿದ್ದು ಕೋರ್ಟ್ನಲ್ಲಿ. ಏನು ನಡೀತದೆ ಅನ್ನುವ ಒಂದು ಚಿಂತೆಯಿಂದನೇ ಜೈಲಲ್ಲಿ ಇದ್ದಿದ್ದಾಗಿತ್ತು. ಕಾನೂನು ಹೋರಾಟ ಆಗಬೇಕು. ಇದು ಕೋರ್ಟ್ ಈ ರಿಪೋರ್ಟನ್ನು ಏನು ಅಂತೇಳಿ ತೀರ್ಮಾನ ಅಕ್ಸೆಪ್ಟ್ ಮಾಡಿಬಿಟ್ಟು
ಆ, ಈ ಕೇಸನ್ನು ಅಲ್ಲಿಗೆ ಕ್ಲೋಸ್ ಮಾಡಿದರೆ ನಮ್ಮ ಆಗ್ರಹ ಈ ಸುಳ್ಳು ಫಿರ್ಯಾದಿ ಮಾಡಿದವರು, ಆಮೇಲೆ ಇದು ಅಷ್ಟಕ್ಕೂ ಕಾರಣರಾದ ಆ ಮಠದ ಸ್ವಾಮಿ ಯಾರು ಅತ್ಯಾಚಾರ ನಡೆಸ್ತಾ ಅನಾಚಾರ ಮಾಡ್ತಾ ಇನ್ನೂ ವಿಜೃಂಭಿಸ್ತಾ ಇದ್ದಾರೆ, ಅವರಿಗೆಲ್ಲ ಕಠಿಣ ಶಿಕ್ಷೆ ಆಗಬೇಕು. ಆಮೇಲೆ ನಮಗಾದ ನಷ್ಟಗಳು ಎಷ್ಟೊಂದು ಹೇಳಿ ತೀರ್ಲಿಕ್ಕಿಲ್ಲ. ನಾವು ಅನುಭವಿಸಿದ ಕಷ್ಟಗಳು ನಷ್ಟಗಳು, ಅದಕ್ಕೆಲ್ಲದಕ್ಕೂ ಪರಿಹಾರ ಸಿಗಲೇಬೇಕು. ಈ ನ್ಯಾಯ ಕಾನೂನು ಇದನ್ನು ಗಮನಿಸಲೇಬೇಕು. ನಮಗೆ ನ್ಯಾಯ ಸಿಗಲೇಬೇಕು. ನಾವು ಅದಕ್ಕೆ ಬಗ್ಗೆ ಹೋರಾಡ್ತೀವಿ.